ಕಾಳುಮೆಣಸಿಂದ ಬೆಳೆದು ನೀವು ಅತಿ ಹೆಚ್ಚು ಲಾಭವನ್ನು ಪಡಿಬೋದು ಅಂದರೆ ನೀವು ನಂಬ್ತೀರಾ? ಏನಲ್ಲ ಅಂದರೂ ಒಂದು ಗಿಡಕ್ಕೆ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 5ರಿಂದ 8 kg ಅಷ್ಟು ನಿಮಗೆ ಒಂದು ಗಿಡದಲ್ಲಿ ನಿಮಗೆ ಕಾಳುಮೆಣಸು ಸಿಗ್ತದೆ. ಇವಾಗ ಏನಲ್ಲ ಅಂದರೂ ಕೆಜಿಗೆ 450ರಿಂದ 600 ರೂಪಾಯಿ ಅಷ್ಟು ನಿಮಗೆ ರೇಟ್ ಸಿಗ್ತದೆ. ಇದರಲ್ಲಿ ಮೇಜರಾಗಿ ಏನಪ್ಪ ಅಂತಂದರೆ ನೀವು ನೀಟಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕು. ಹೇಗಪ್ಪ ನೀವು ನಾಟಿ ಮಾಡಬೇಕು ಅಂತಂದರೆ ಇದನ್ನು ಮರದಿಂದ ಅರ್ಧ ಅಡಿಯಷ್ಟು ದೂರದಲ್ಲಿ ನೀವು ಗಿಡವನ್ನು ನಾಟಿ ಮಾಡ್ತಾ ಹೋಗಬೇಕು. ಮತ್ತು ಇದು ನಾರ್ಮಲಾಗಿ ಗಿಡನ ಮಣ್ಣು ಮಾಡಿ ಅದರ ಸ್ವಲ್ಪ ಹೈಟಲ್ಲಿ ನೀವು ನಾಟಿ ಮಾಡೋದ್ರಿಂದ ಈ ಸೊರಗು ರೋಗಕ್ಕೆ ತುತ್ತಾಗೋದನ್ನು ನೀವು ತಡಿಬೋದು. ಮತ್ತು ಏನು ಕೌಲುಗಳು ಬರ್ತಾವಲ್ಲ ಗಿಡ ನಾಟಿ ಮಾಡಿದ ಮೇಲೆ ಅವನ್ನೇನಪ್ಪ ಮಾಡಬೇಕು ಅಂದರೆ ಮರಕ್ಕೆ ಸಪೋರ್ಟಾಗಿ ಕಟ್ತಾ ಹೋಗಬೇಕು. ಸೊ ಏನಾಗುತ್ತೆ ಅಂದರೆ ಅದು ನೆಲದ ಮೇಲೆ ಬೆಳೆದೇ ಆ ಮರವನ್ನು ಹಿಡ್ಕೊಂಡು ಮೇಲಕ್ಕೆ ಬೆಳೀತಾ ಹೋಗ್ತದೆ. ಇದು ಎಷ್ಟು ಕೌಲು ಇರ್ತದೋ ಅದನ್ನೆಲ್ಲ ನೀವು ಮರಕ್ಕೆ ಈ ಥರ ಕಟ್ತಾ ಹೋಗಬೇಕು. 4ರಿಂದ 5 ಅಡಿ ಆಗೋಷ್ಟವರೆಗೂ ನೀವು ಕಟ್ತಾ ಹೋದರೆ ಆಮೇಲಿಂದ ತಾನಾಗೆ ಅದು ಮೇಲೆ ಹಪ್ಕೊತ ಹೋಗುತ್ತೆ. ಮತ್ತು ಏನಪ್ಪ ಇದರಲ್ಲಿ ಮೇಜರ್ ಆಗಂದರೆ ಸೊರಗು ರೋಗ. ಈ ಸೊರಗು ರೋಗನ ಮೇಜರು. ಇದು ಸರಿಯಾದ ತೇವಾಂಶ ನಿರ್ವಹಣೆ ಆಗದೇ ಇದ್ದಾಗ ಇದು ಈ ಥರ ಆಗ್ತದೆ. ಮತ್ತು ಕಸಿ ಗಿಡಗಳನ್ನು ಇದು ಏನಪ್ಪ ಮಾಡಬೇಕಂದ್ರೆ ಕಸಿ ಗಿಡಗಳನ್ನು ನೀವು ಬಳಕೆ ಮಾಡಬೇಕು. ಮೇಜರಾಗಿ ಏನಂದರೆ ಹಿಪ್ಪಲಿಯಿಂದ ಕಸಿಯಾಗಿರೋ ಗಿಡಗಳನ್ನು ಬಳಸೋದು ಸೂಕ್ತ ಅಂತ ಹೇಳ್ತೀವಿ. ಮತ್ತು ಏನಂತಂದರೆ ತೇವಾಂಶವನ್ನು ನಿರ್ವಹಣೆ, ಅತಿಯಾಗಿ ನೀರು ಕೊಟ್ಟರು ಕೂಡ ಇದು ತಡ್ಕೊಳ್ಳೋದಿಲ್ಲ, ಭಾಳ ಸೂಕ್ಷ್ಮವಾಗಿರ್ತದೆ. ಮತ್ತು ಕಡಿಮೆ ನೀರು ಕೊಟ್ಟರು ಇದು ಒಣಗಿ ಸತ್ತೋಗ್ತದೆ. ಇದರ ಫುಲ್ ವಿಡಿಯೋ ಬಂದು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ನೀವು ಇದನ್ನ ಚೆಕ್ ಮಾಡ್ಬೋದು.